Hello everyone, welcome to my channel Shah Sir Classes and Evershine Coaching Center. My dear students, I am Shah Faisal Sir here. Today I am going to discuss the language Kannada grammar for second language Kannada students of SSLC Karnataka State Board. So as you can see here I am going to give you one question and four options, out of which you need to select which is the correct answer. Is this clear? ಎಲ್ಲ ಮಕ್ಕಳಿಗೆ ಈ ದಿನದ ತುಂಬಾ ಶುಭಾಶಯಗಳು. ಇವತ್ತು ನಾನು ನಿಮಗೆ ನಿಮ್ಮ ಜೊತೆ ದ್ವಿತೀಯ ಭಾಷೆ ಕನ್ನಡ ಗ್ರಾಮರ್ ಕ್ವೆಶ್ಚನ್ಸ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಯಾವ ತರ ಕ್ವೆಶ್ಚನ್ಸ್ ಬರುತ್ತೆ ಅನ್ನೋದು ನಾವು ಇವತ್ತು ತಿಳ್ಕೊಳ್ಳೋಣ ಅಲ್ವಾ ಮಕ್ಕಳೇ. ಇವತ್ತು ನಾನು ನಿಮ್ಮ ಜೊತೆ ಪತ್ರ ಲೇಖನ, ಪ್ರಬಂಧ ರಚನೆ ಮತ್ತು ಗಾದೆ ಮಾತು ವಿಸ್ತರಣೆ ಭಾಗದ ಯಾವ ತರ ಕ್ವೆಶ್ಚನ್ಸ್ ಬರುತ್ತೆ ಅನ್ನೋದು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆ ಮತ್ತು ಉತ್ತರಗಳನ್ನ, ಸರಿಯಾದ ಉತ್ತರವನ್ನು ಗಮನಿಸಿ ಉತ್ತರ ಬರೆಯಿರಿ. ಓಕೆ, ಲೆಟ್ಸ್ ಬಿಗಿನ್ ವಿತ್ ಟುಡೇಸ್ ಕ್ಲಾಸ್. ಕ್ವೆಶ್ಚನ್ ನಂಬರ್ 1. ವಿದ್ಯಾರ್ಥಿಗಳ ಈ ಕೆಳಗಿನ ಚಿತ್ರವನ್ನು ಗಮನಿಸಿ, ಇದಕ್ಕೆ ಹೊಂದುವ ಗಾದೆಯನ್ನು ಗುರುತಿಸಿ. ಅಬ್ಸರ್ವ್ ದಿಸ್ ಫಿಗರ್. ಓಕೆ, ಬೇಸ್ಡ್ ಆನ್ ದಿಸ್ ಫಿಗರ್ which ಗಾದೆ ಮಾತು suits? which ಗಾದೆ ಮಾತು suits here? ಓಕೆ, ಈ ಚಿತ್ರವನ್ನು ನೋಡಿ, ಯಾವ ಗಾದೆ ಮಾತು ಈ ಚಿತ್ರವನ್ನು ಹೊಂದಿದೆ ಅನ್ನೋದು ನೀವು ಗಮನಿಸಬೇಕು. ಗುಣ ನೋಡಿ ಗೆಳೆತನ ಮಾಡು. ಇದ್ರಲ್ಲಿ ಇಲ್ಲಿ ನೋಡ್ಬೋದು, ಈ ಮನುಷ್ಯ ಬಂದು ರೈತ. ಯಾರು ಇವನು? ರೈತ. ಇವನು ನೋಡ್ಬೋದು ನೀವು ವ್ಯವಸಾಯ ಮಾಡುತ್ತಾ ಇದ್ದಾನೆ ಅಲ್ವಾ. ಈ ಚಿತ್ರದಲ್ಲಿ ನಮಗೆ ಏನ್ ಗೊತ್ತಾಗ್ತಿದೆ? ಒಂದು ರೈತ ಇಲ್ಲಿ ವ್ಯವಸಾಯ ಮಾಡುತ್ತಾ ಇದ್ದಾನೆ. ಮೀನ್ಸ್ ಒನ್ ಫಾರ್ಮರ್ ಈಸ್ ಕಲ್ಟಿವೇಟಿಂಗ್ ಹಿಸ್ ಕ್ರಾಪ್ಸ್ ಇನ್ ದ ಗ್ರೌಂಡ್. ಕರೆಕ್ಟ್ ನೋ? ಐ ಮೀನ್ ಆನ್ ಹಿಸ್ ಫೀಲ್ಡ್. ಗುಣ ನೋಡಿ ಗೆಳೆತನ ಮಾಡು. ಆಕಳು ಕಪ್ಪಾದರೆ ಹಾಲು ಕಪ್ಪೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲು. ದೇಶ ಸುತ್ತು ಇಲ್ಲ ಕೋಶ ಓದು. ವಾಟ್ ಇಸ್ ದ ಕರೆಕ್ಟ್ ಆನ್ಸರ್? ವಾಟ್ ಇಸ್ ದ ಕರೆಕ್ಟ್ ಆನ್ಸರ್ ಸ್ಟೂಡೆಂಟ್ಸ್? ಕೋಟಿ ವಿದ್ಯಾರ್ಥಿಗಳೇ, ಇದರಲ್ಲಿ ಸರಿಯಾದ ಉತ್ತರ ಬಂದಿ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು. ಇಸ್ ಇಸ್ ಕ್ಲಿಯರ್? ಗುಡ್. ನೌ ಲೆಟ್ ವಿ ಕಮ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 2. ಕೈ ಕೆಸರಾದರೆ ಡ್ಯಾಶ್. ಈ ಗಾದೆಯ ಮುಂದಿನ ಭಾಗವನ್ನು ಗುರುತಿಸಿ. ಎಸ್, ವೆರಿ ಗುಡ್. ಕೈ ಕೆಸರಾದರೆ ಬಾಯಿ ಮೊಸರು. ಕೈ ಕೆಸರಾದರೆ ಬಾಯಿ ಮೊಸರು. Correct no? Yes. So this is what today you people are seeing at present. Correct no? Kai kesaradare bai masuru. You are complete hard work. Until unless you don't put your efforts, how can you get the sweet? You can see more than 1 year you people have put your efforts. So today you are getting a sweet. Okay? Is this clear? Very good. Next question. ನಮ್ಮ ಹತ್ತಿರ ಇರುವ, ಪ್ಲೀಸ್ ಅಬ್ಸರ್ವ್ ಹಿಯರ್, ನಮ್ಮ ಹತ್ತಿರ ಇರುವ ಸೌಲಭ್ಯಗಳಲ್ಲಿಯೇ ಜೀವನ ಸಾಗಿಸುವುದು. ಈ ಅರ್ಥವನ್ನು ನೀಡುವ ಗಾದೆ ಮಾತನ್ನು ಗುರುತಿಸಿ. ಮೀನ್ಸ್ ಹಿಯರ್ ದ ಕ್ವೆಶ್ಚನ್ ಇಸ್ what the things is available in front of us, we have to use it and we have to sustain our life, we have to lead our life. हमारे पास जो हमारे को दिख रहा है, हम उसी से ही हमारी जिंदगी को आगे बढ़ाना है. उसी चीजों को इस्तेमाल करके ही हमारी आने वाली जिंदगी को हम लीड करना है करके इसमें बता रहा है. इज इस क्लियर? या द ऑप्शंस इज ಶಕ್ತಿಗಿಂತ ಯುಕ್ತಿ ಮೇಲು, ಬೆಳೆಯೋ ಸಿರಿ ಮೊಳಕೆಯಲ್ಲಿ, ಕಾಯಕವೇ ಕೈಲಾಸ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಎಸ್, ವೆರಿ ಗುಡ್. ದ ಕರೆಕ್ಟ್ ಆನ್ಸರ್ ಇಸ್ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಕರೆಕ್ಟ್ ನೋ? How much it's there with us, we should be happy with that. How much it's there with us, we need to be happy with that. Is this clear? Excuse me. Concept is clear? Good. Next question. ಮಕ್ಕಳೇ, ಈ ಕೆಳಗಿನ ಚಿತ್ರವನ್ನು ನೋಡಿ, ಅದಕ್ಕೆ ಹೊಂದುವ ಗಾದೆಯನ್ನು ಗುರುತಿಸಿ ಆಯ್ಕೆ ಮಾಡಿ. Which ಗಾದೆ suits this figure? You have to choose it. See how much interesting it is. First question.
ಮಾತು ಬೆಳ್ಳಿ ಮೌನ ಬಂಗಾರ. ಮಾತು ಬೆಳ್ಳಿ ಮೌನ ಬಂಗಾರ. ನೆಕ್ಸ್ಟ್, ಕಬ್ಬು ಡೊಂಕಾದರೆ ಸಿಹಿ ಡೊಂಕೆ. ನೆಕ್ಸ್ಟ್, ಬೆಳಗಿರುವುದಲ್ಲ ಹಾಲಲ್ಲ. ನೆಕ್ಸ್ಟ್, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಎಸ್, ವೆರಿ ಗುಡ್. The correct answer is option C. ಬೆಳಗಿರುವುದಲ್ಲ ಹಾಲಲ್ಲ. Means whoever looks like white, you cannot believe them. They are so good. Correct? No? It means that. Understood? The one who wear all white dresses, you cannot think like all are devils. Right? In that, maybe God is also there. Anyways. Next question. See children, very interesting question. The question is here on the screen. Question number 5. ವೈಯಕ್ತಿಕ ಪತ್ರವನ್ನು ಬರೆಯುವ ಪ್ರಾರಂಭದಲ್ಲಿ ವೈಯಕ್ತಿಕ ಪತ್ರವನ್ನು ಬರೆಯುವ ಪ್ರಾರಂಭದಲ್ಲಿ ಬಳಸುವ ಗೌರವ ಸೂಚಕ ಪದಗಳನ್ನು ಹೊಂದಿಸಿ ಬರೆಯಿರಿ. Now you are writing the ವೈಯಕ್ತಿಕ ಪತ್ರ. ವೈಯಕ್ತಿಕ ಪತ್ರ ಅಂದ್ರೆ ಏನು? ವೈಯಕ್ತಿಕ ಪತ್ರ. Yes, formal letter. I mean, you are writing the letter to your parents. That type of letters are called as Vaiktika Patra. Informal, not formal, informal. You are writing the letter for your parents. Understood? In such type of words, Gaurava Suchaka Padavannu Hundisi Bareri. If you are writing a letter for Tande, what you will use? Matrushri, Tirtha Rupa, Pritiya. Which word will you use, children? If you are writing a letter for your father, what you are going to use? Matrushri, Pritiya, Tirtha Rupa. Yes, very good. You are going to use 1 minute. You are going to use Tirtha Rupa for father. If you are writing a letter for your brother, Tamma. Yes, the correct answer is Pritiya. Pritiya Annanige, Pritiya Tammanige. Correct, no? Next, if you are writing a letter for mother, Matrushri. Yes. Now this is the correct answer. You understood? Understood? So these all are the respectful words which you are going to use while you are going to start writing the letter. Any doubts? Good. Next question. Number 6 is here on the screen. Dash. ಮಕ್ಕಳಿಗೆ ತಾಯಿ ವಿದ್ಯಾರ್ಥಿಗಳ ಈ ಗಾದೆಯ ಮೊದಲ ಭಾಗವನ್ನು ಹೊಂದುವ ಚಿತ್ರವನ್ನು ಗುರುತಿಸಿ. ಡ್ಯಾಶ್ ಮಕ್ಕಳಿಗೆ ತಾಯಿ ವಿದ್ಯಾರ್ಥಿಗಳ ಈ ಗಾದೆಯ ಮೊದಲ ಭಾಗವನ್ನು. ಅಂಡರ್ಸ್ಟುಡ್? ಕೆನ್ ಯು ಸಿ ದಿಸ್? ಮಕ್ಕಳಿಗೆ ತಾಯಿ ವಿದ್ಯಾರ್ಥಿಗಳ. ಬಿಫೋರ್ ದಿಸ್ ಒನ್ ಲೆಟರ್ ವಿಲ್ ಕಮ್. ಅಂಡರ್ಸ್ಟುಡ್? ವಿಚ್ ಇಸ್ ದಟ್? ವಿಚ್ ಫಿಗರ್ ಸೂಟ್ಸ್ ದಿಸ್ sentence he is asking? Can you see this? Can you see? Which is the correct answer? Can you see this? Dash ಮಕ್ಕಳಿಗೆ ತಾಯಿ ವಿದ್ಯಾರ್ಥಿಗಳ ಈ ಗಾದೆಯ ಮೊದಲ ಭಾಗವನ್ನು ಹೊಂದುವ ಚಿತ್ರವನ್ನು ಗುರುತಿಸಿ. ಯಾವುದು ಇದರಲ್ಲಿ? Yes, very good. The correct answer is option 2. ಇದರಲ್ಲಿ ನೀವು ನೋಡಬಹುದು. Okay, can you see this? Here there is a bird who is protecting their kids. Correct, no? Small babies of these birds. So here you can see how much love and affection is there between parents and a mother and their children. This shows the caring. Are you getting, children? Understood? Next question. ಮಾನ್ಯರೇ ಎಂಬ ಈ ಸಂಬೋಧನೆಯು ಕೆಳಗಿನ ಈ ಪತ್ರದ ವಿಧದಲ್ಲಿ ಬರುತ್ತದೆ. ಯಾವ ಸಂಬೋಧನೆಯ ಪತ್ರದಲ್ಲಿ ಈ ವಿಧ ಬರುತ್ತದೆ? ವೈಯಕ್ತಿಕ ಪತ್ರ, ವ್ಯಾವಹಾರಿಕ ಪತ್ರ, ಖಾಸಗಿ ಪತ್ರ, ಪತ್ರಿಕೆಗಳಲ್ಲಿ. ಮಾನ್ಯರೇ, ರೆಸ್ಪೆಕ್ಟೆಡ್ sir, respected principal sir, respected HM, respected are you getting, children? ಮಾನ್ಯರೇ,
It comes in Vyavaharika Patra. It comes under Vyavaharika Patra. Manyare. Are you getting my point? Next question. ವ್ಯವಹಾರಿಕ ಪತ್ರದಲ್ಲಿ ಪತ್ರದ ಸಾರಾಂಶವು ಈ ಭಾಗದಲ್ಲಿ ಬರುತ್ತದೆ. ಪತ್ರದ ಸಾರಾಂಶ means subject matter. Where it comes? While you are writing a official letter, where you are going to write the main part of the letter. Yes? Very good. It comes under Vishaya. Understood? Subject matter you are going to write in Vishaya. Correct no? Yes. Next question. ಚಿಕ್ಕ ನುಡಿಗಳಲ್ಲಿ ಹಿರಿದಾದ ಅರ್ಥ ಹೊಂದಿರುವ ಮಾತುಗಳಿವು. ಚಿಕ್ಕ ನುಡಿಗಳಲ್ಲಿ ಹಿರಿದಾದ ಅರ್ಥ ಹೊಂದಿರುವ ಮಾತುಗಳಿವು. ಯಾವುದು? ಏನಂತ ಹೇಳ್ತೀವಿ? ಚಿಕ್ಕ ನುಡಿಗಳಲ್ಲಿ means in the small words you are giving plenty of information. You are describing many things. Word is only one small, but it gives more information. What is that? It is called as ಗಾದೆ ಮಾತುಗಳು. ಕಾಯಕವೇ ಕೈಲಾಸ, ಬೆಳೆಯೋ ಸಿರಿ ಮೊಳಕೆಯಲ್ಲಿ. Are you getting? That is heading. See, that sentence is small, but it gives you more information. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಪ್ರಬಂಧ is essay, but here is asking ಚಿಕ್ಕ ನುಡಿ means chikka means short word, short sentence. In that ಹಿರಿದಾದ ಅರ್ಥ means most meaningful words, meaningful information is there in that. That is called as ಗಾದೆ ಮಾತು. Understood what do you mean by ಗಾದೆ ಮಾತು? ಚಿಕ್ಕ ನುಡಿಗಳಲ್ಲಿ ಹಿರಿದಾದ ಅರ್ಥ ಹೊಂದಿರುವ ಮಾತಿಗೆ ನಾವು ಗಾದೆ ಮಾತು ಎಂದು ಹೇಳುತ್ತೇವೆ. ನೆಕ್ಸ್ಟ್ ಕ್ವೆಶ್ಚನ್. ವಿದ್ಯಾರ್ಥಿಗಳೇ, ಈ ಕೆಳಗಿನ ಚಿತ್ರಕ್ಕೆ ಹೊಂದುವ ಗಾದೆಯನ್ನು ಗುರುತಿಸಿ. ಈ ಚಿತ್ರಕ್ಕೆ ಹೊಂದಿರುವ ಗಾದೆಯನ್ನು ಗುರುತಿಸಿ. ಒಕ್ಕಳಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು, ಕಾಯಕವೇ ಕೈಲಾಸ, ಬೆಳೆಯುವ ಸಿರಿ ಮೊಳಕೆಯಲ್ಲಿ. Yes, you can see, once upon a time just we have seeded a small seed, but later after some days you can see it has become a big plant. Correct no? ಬೆಳೆಯೋ ಸಿರಿ ಮೊಳಕೆಯಲ್ಲಿ ಕಾಣುವುದು ಅಲ್ವಾ? ಗುಡ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 11. ವಿಷಯದ ಸಮಗ್ರತೆ ಮತ್ತು ಮಹತ್ವವನ್ನು ಚಿಕ್ಕದಾಗಿ ಪ್ರಬಂಧದ ಕೆಳಗಿನ ಈ ಹಂತದಲ್ಲಿ ಬರೆಯಲಾಗುತ್ತದೆ. ವಿಷಯದ ಸಮಗ್ರತೆ ಮತ್ತು ಮಹತ್ವವನ್ನು ಚಿಕ್ಕದಾಗಿ. The importance of that example, what subject you are writing, no one will see. But the same thing, what you are describing, you are writing in one small sentence. Example, let me say, you are writing a letter to your principal by requesting you want TCA and transfer certificate. But in subject, what you will write? I am student so and so, I am studying in this class, I am going to join for this college, I want to pursue my studies further, so I am kindly requesting you to give this and this. So it's a very big matter, right? But here the thing is, the complete matter you are writing in one word. What is that? Means requesting to issue TC and marks card or TC and study certificate. That's it. That is what here. ವಿಷಯದ ಸಮಗ್ರತೆ ಮತ್ತು ಮಹತ್ವವನ್ನು ಚಿಕ್ಕದಾಗಿ ಪ್ರಾರಂಭದ ಕೆಳಗಿನ ಈ ಹಂತದಲ್ಲಿ ಬರೆಯಲಾಗುತ್ತದೆ. ಎಲ್ಲಿ ಬರೆಯುತ್ತೇವೆ ನಾವು? ಪೀಠಿಕೆಯ ಕೆಳಗೆ ಬರೆಯುತ್ತೇವೆ. ವಿಷಯ ವಿವರಣೆಯಲ್ಲಿ ಬರೆಯುತ್ತೇವೆ. ಉಪಸಂಹಾರ ಈ ಯಾವುವು ಅಲ್ಲ. ನನ್ ಆಫ್ ದಿಸ್. ವೇರ್ ವಿ ಆರ್ ಗೋಯಿಂಗ್ ಟು ರೈಟ್? ವಿಷಯ ಸಮಗ್ರತೆ ಮತ್ತು ಮಹತ್ವದ ಚಿಕ್ಕದಾಗಿ ಪ್ರಾರಂಭದ ಕೆಳಗಿನ ಈ ಹಂತದಲ್ಲಿ ಬರೆಯುತ್ತದೆ. Means what you are going to end, which information you are going to end, below that you are writing this information. ಪೀಠಿಕೆ ಕೆಳಗೆ, ಪೀಠಿಕೆ ಕೆಳಗಡೆ ಇದು ಬರಿಬೇಕು. ಅದರ ಕೆಳಗಡೆ ವಿಷಯ ಬರುತ್ತೆ, ಅದರ ಜೊತೆ ವಿಷಯ ನೀವು ಕಂಪ್ಲೀಟ್ ಆಗಿ ತೋರಿಸಬೇಕು. ವಿಷಯದ ಹಿಂಭಾಗ, ಪೀಠಿಕೆಯ ಮುಂಭಾಗದಲ್ಲಿ ನಾವು ಇದನ್ನು ಬರೆಯುತ್ತೇವೆ. Are you getting my point? Example 2 from address you write. Then you write one sentence. What is the subject? Then you write respected sir and this information. Do you remember? First main heading you will write above subject.
in one word, in one sentence. Do you remember? Yes. ಇದು ಪೀಠಿಕೆಯ ಕೆಳಗಡೆ ನಾವು ಬರೆಯುತ್ತೇವೆ. ನೆಕ್ಸ್ಟ್ ಕ್ವಶನ್. ಯಾವುದೇ ವಿಷಯದ ಕುರಿತಾದ ನಿಲುವನ್ನು ಸಂಕ್ಷಿಪ್ತವಾಗಿ ಹೇಳುವ ಅಥವಾ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಪ್ರಬಂಧದ ಹಂತವು ಇದಾಗಿದೆ. ಕ್ವಶನ್ ಈಸ್, ಯಾವುದೇ ವಿಷಯದ ಕುರಿತಾದ ನಿಲುವನ್ನು, ಯಾವುದೇ ವಿಷಯ, ಎನಿ ಸಬ್ಜೆಕ್ಟ್, ಎನಿ ಟಾಪಿಕ್, ಯಾವುದೇ ವಿಷಯದ ಕುರಿತಾದ ನಿಲುವನ್ನು ಸಂಕ್ಷಿಪ್ತವಾಗಿ ಹೇಳುವ ಅಥವಾ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ. ಯು ಆರ್ ರೈಟಿಂಗ್ ಯುವರ್ ವಾಟ್ ಯು ಹ್ಯಾವ್ ಡಿಸೈಡೆಡ್. Are you getting? You take any topic, someone is asking your opinion, someone is asking your suggestion. Are you getting my point? You are expressing anything to anyone. Maybe you are telling your opinion, or maybe you are suggesting them something. Are you getting my point? Yeah. ಯಾವುದೇ ವಿಷಯದ ಕುರಿತಾದ ನಿಲುವನ್ನು ಸಂಕ್ಷಿಪ್ತವಾಗಿ ಹೇಳುವ ಅಥವಾ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಪ್ರಬಂಧದ ಹಂತವು ಇದಾಗಿದೆ. You are going to end by what? Understood? You have told your suggestion, or you have told what you want, what you are requesting, what is your opinion. After that, understood? ಪ್ರಬಂಧದ ಹಂತವು ಇದಾಗಿದೆ. ಯಾವ ತರ ಇರುತ್ತೆ ಅದರ ಹಂತವು ಮೀನ್ಸ್ ಎಂಡಿಂಗ್. ಹೌ ಇಟ್ ವಿಲ್ ಬಿ? ವಿಷಯದ ನಿರೂಪಣೆ, ಉಪಸಂಹಾರ, ಪೀಠಿಕೆ, ಶೀರ್ಷಿಕೆ. By writing what you are going to end that matter. That is the meaning. You have told your opinion, you have told your suggestion. After that, by writing which word you are going to end this matter. That is the question. Vishayada nirupane, end of this topic, upasamhara, pitike, sharshike. The correct answer is upasamhara. What is the correct answer? Upasamhara. Any doubts? Good. Next question. ಆಳಾಗಿ ದುಡಿ ಡ್ಯಾಶ್. ಈ ಗಾದೆಯ ಮುಂದಿನ ಭಾಗವನ್ನು ಗುರುತಿಸಿ. ಆಳಾಗಿ ದುಡಿ, ರೈತನಾಗಿ ಬಾಳು, ಗೆಳೆತನ ಮಾಡು, ದೊಣ್ಣೆಗೆ ನಿಮಿಷ, ಅರಸನ್ನಾಗಿ ಉಣ್ಣು. ಆಳಾಗಿ ದುಡಿ. Understood? Earn like a slave, but live like a king. Correct, no? ಆಳಾಗಿ ದುಡಿ, ಆದರೆ ಅರಸನಾಗಿ ಉಣ್ಣು. Are you getting my point? So this is ಗಾದೆ ಮಾತು. Next question. Excuse me. Please observe here this question. Very interesting. Question number 14. ಪ್ರವಾಸವನ್ನು ಮಾಡುತ್ತಾ ವಿವಿಧ ಜನಾಂಗದ ಸಂಸ್ಕೃತಿ, ಧಾರ್ಮಿಕ ಆಚರಣೆ ಮತ್ತು ಪರಿಸರವನ್ನು ಅರಿಯುವ ಭಾವವನ್ನು ತಿಳಿಸುವ ಗಾದೆಯನ್ನು ತಿಳಿಸಿ. ಇದರಲ್ಲಿ ಯಾವ ಗಾದೆ ಮಾತು ಇವೆಲ್ಲ ಹೊಂದಿದೆ? ವಿಚ್ ಗಾದೆ ಮಾತು ಇನ್ವಾಲ್ವ್ಸ್ ದಿಸ್ ಆಲ್ ಥಿಂಗ್ಸ್? ಯಾವುದು? ಪ್ರವಾಸವನ್ನು ಮಾಡುತ್ತಾ. ಪ್ರವಾಸ ಮೀನ್ಸ್ ವಾಟ್? ಪ್ರವಾಸ, ಜರ್ನಿ, ಟ್ರಿಪ್. ಪ್ರವಾಸವನ್ನು ಮಾಡುತ್ತಾ ವಿವಿಧ ಜನಾಂಗದ ಸಂಸ್ಕೃತಿ. You are going to understand different languages, different peoples, how they are living, what is their lifestyle. You are understanding different. You went to Hyderabad, you went to Delhi, you went to Kolkata. Are you getting my point? You can see the different languages, different style of living, different communities will be there over there, right? Yeah. ಪ್ರವಾಸವನ್ನು ಮಾಡುತ್ತಾ ವಿವಿಧ ಜನಾಂಗದ ಸಂಸ್ಕೃತಿ, ಧಾರ್ಮಿಕ ಆಚರಣೆ, their celebrations, ಮತ್ತು ಪರಿಸರವನ್ನು ಅರಿಯುವ. You are understanding the climate, understanding the atmosphere, environment of that places. ಭಾವವನ್ನು ತಿಳಿಸುವ ಗಾದೆ ಯಾವುದು? ಕೈ ಕೆಸರಾದರೆ ಬಾಯಿ ಮೊಸರು, ಒಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಗುಣ ನೋಡಿ ಗೆಳೆತನ ಮಾಡು. ಎಸ್, ವೆರಿ ಗುಡ್. ದ ಕರೆಕ್ಟ್ ಆನ್ಸರ್ ಇಸ್ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. Is this clear? My dear students, still if you are not subscribed to my YouTube channel, Shasar Classes, now itself you can subscribe so that you will not miss any of our classes. Okay, and also you can find the instant notification from our end time to time. Now itself you can just click the subscribe button and click the bell icon and select the option all. And my dear students, even after watching this complete video,
If you have liked this class, do not forget to click the like button and share this video without fail with your all friends. So let they also get an opportunity to score a very good marks in the upcoming board exam. Okay? And comment below how was this class. Next question. ವಿದ್ಯಾರ್ಥಿಗಳೇ, ಈ ಚಿತ್ರವನ್ನು ನೋಡಿ ಈ ಗಾದೆಯ ಮುಂದಿನ ಭಾಗವನ್ನು ಗುರುತಿಸಿ. ಈ ಗಾದೆಯ ಮುಂದಿನ ಭಾಗವನ್ನು ಗುರುತಿಸಿ. Can you see this figure? Yes. Now, ತಾಯಿಗಿಂತ ಬಂಧುವಿಲ್ಲ, ಕುಂಬಾರನಿಗೆ ವರುಷ, ದೇಶ ಸುತ್ತಿ ನೋಡು, ಬಾಯಿ ಮೊಸರು. ಈ ಚಿತ್ರವನ್ನು ನೋಡಿ ಗಾದೆ ಮಾತಿನ ಮುಂದಿನ ಭಾಗವನ್ನು ಗುರುತಿಸಿ. ಯಾವುದು? ಚಿಲ್ಡ್ರನ್ಸ್ ರಿಮೆಂಬರ್, ಉಪ್ಪು ಬಂದಿ ನಮ್ಮ ತಾಯಿ. ಉಪ್ಪು ಬಂದಿ ನಮ್ಮ ತಾಯಿ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. If you are not going to add salt, the food will not be tasty. If there is no mother, there is no relation. Without mother, there is no relationship at all. Right? Bandhuvilla. Are you getting? Yeah. This is question. What figure he has given? This is question. That is uppu. Understood? And he is asking what is the next topic. This is uppiginta ruchi illa, taiginta bandhuvilla. Any doubts? You understood, right? Which are the types of questions you will get in your letter writing, essay, Gade. Understood? And also your letter writing, Gade, Prabandha, essay. From these all topics, which are the different types of questions you are going to get. I hope you all have understood this class. Wish you all the best of luck, my dear students. Thank you for watching my class. Take care. Wish you all the best of luck once again. And the admissions are open for the next year batch in our academy, in our coaching institute. It is there in Bangalore, Tanneri Road and Shivaji Nagar. We have 2 branches. If any students, your juniors who are willing, who are interested to join with our classes, you can join. The admissions are open. Limited seats. Hurry up. Take care. Bye bye.